ಹಾಯ್ ನಮಸ್ಕಾರ. ನಾವಿವತ್ತು ಹೊಸಕೋಟೆ ಟ್ರೋಲ್ ಹತ್ರ ಇರೋ ಬಿರಿಯಾನಿ ತಿನ್ನೋದಕ್ಕೆ ಬೆಳಗ್ಗೆ ಅಷ್ಟೊತ್ತಿಗೆ ಅಂದ್ಬಿಟ್ಟು ಎಲ್ಲರೂ ಹೋಗ್ತಾ ಇದ್ವಿ. 3 ಸ್ಕೂಟಿ 3 ಬೈಕಲ್ಲಿ ನಾವೆಲ್ಲರೂ ಹೋಗ್ತಾ ಇದ್ವಿ. ಪಿಕಪ್ ಪಾಯಿಂಟ್ ಅಲ್ಲಿ ನಮ್ಮ ಪ್ರತಿಯೊಬ್ಬರು ಹಾಗೂ ದೀಪಕ್ ಅವರೆಲ್ಲರೂ ವೇಟ್ ಮಾಡ್ತಾ ಇದ್ರು. ನಾವು ಸ್ವಲ್ಪ ಲೇಟ್ ಆಯ್ತು ಬರೋದು. ಮುಂದೆ ಆಲ್ರೆಡಿ ಡಿಲ್ಲು ಮತ್ತೆ ಗೌರಿ ಅಕ್ಕ ವೇಟ್ ಮಾಡ್ತಿದ್ದಾರೆ ಅಂತ ಗೊತ್ತಾಯ್ತು. ಅದಕ್ಕೆ ನಾವು ರೊಚ್ಚಿಗೆ ಎದ್ಬಿಟ್ಟು ಯಾರೋ ಇಲ್ಲಿ ಆಂಧ್ರದಿಂದ ಕಳ್ಳರು ಬಂದಿದ್ದಾರೆ. ಅಲ್ಲಿಂದ ಜೊತೆಗೆ ಎಲ್ಲರೂ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ದೀಪಕ್ ಬ್ರೋ ಮತ್ತೆ ಭಾಗ್ಯಕ್ಕ ಅವ್ರದ್ದು ಫೆಬ್ರವರಿಯಲ್ಲಿ ಮದ್ವೆ ಇದೆ ಚಳ್ಳಕೆರೆಯಲ್ಲಿ. ಎಲ್ಲರೂ ಸಮೇತ ಮದ್ವೆ ಬನ್ನಿ. ಫೈನಲಿ ಎಲ್ಲರೂ ಲೊಕೇಶನ್ ರೀಚ್ ಆದ್ವಿ. ಸ್ವಲ್ಪ ಗ್ಯಾಪ್ ಸಿಕ್ಕರೆ ಸಾಕು, ಬರತ್ತೆ ಎಲ್ಲರನ್ನೂ ಸೇರಿಸ್ಕೊಂಡ್ಬಿಟ್ಟು ಪೊಂಗ್ಬೇಡ ಅನ್ನೋ ಸುಮ್ಕೆ. ನಮ್ ಸೈಡ್ ಎಲ್ಲ ಬೆಳಗ್ಗೆ ಆದ್ಮೇಲೆ ಟಿಫನ್ ತಿಂದ ಅಭ್ಯಾಸ, ಇಡ್ಲಿ ದೋಸೆ ಈ ತರ ತಿಂದ ಅಭ್ಯಾಸ. ಆದ್ರೆ ಇಲ್ಲಿ ಬಿರಿಯಾನಿ ತಿಂತಾರೆ. ಎಲ್ಲರೂ ಮಾತಾಡ್ಕೊಂತ ಎಂಜಾಯ್ ಮಾಡ್ಕೊಂತ ಬಿರಿಯಾನಿ ಎಲ್ಲ ತಿಂದು ಮುಗಿಸಿದ್ವಿ. ಆದ್ರೆ ಒಬ್ಬ ಮಾತ್ರ ಘಟೋದ್ಗಜ ಇದ್ದ ನಮ್ ಗ್ರೂಪ್ ಅಲ್ಲಿ, ಅವನ್ ಮಾತ್ರ ಮುಗಿಸ್ಲೇ ಇಲ್ಲ. ನಾನು ಅಂದ್ರೆ ಎಲ್ಲಿ ಇಷ್ಟದಾಗ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ. ಚೀತುಗೆ ಒಂದು ಚಾಲೆಂಜ್ ಕೊಟ್ವಿ. ಅವನಿರೋ ಅನ್ನನ ನಾರ್ಮಲ್ ತುತ್ತರ ಊಟ ಮಾಡೋಂಗಿಲ್ಲ. ಒಂದು ಇಡಿಯಲ್ಲಿ ಎಷ್ಟು ಅನ್ನ ಬರುತ್ತಲ್ಲ ಅದಷ್ಟು ಕೂಡ ಅವನು ಬಾಯಲ್ಲಿ ಇಟ್ಕೊಬೇಕು, ಹೊರಗಡೆ ಚೆಲ್ಲೋ ಆಗಿಲ್ಲ. ಹಿಂಗೆ ಊಟ ಮಾಡಿ ಅವನು ಇಡೀ ಊಟನ ಕಂಪ್ಲೀಟ್ ಮಾಡಬೇಕು. ಊಟ ಆದ್ಮೇಲೆ ಗ್ರೂಪ್ ಫೋಟೋ ಎಲ್ಲ ತಗೊಂಡ್ವಿ. ಹಾಗೆ ನನಗೆ ಬ್ಲಾಗಿಗೆ ಏನೇನು ಬೇಕೋ ವಿಡಿಯೋಸ್ ಎಲ್ಲ ಶೂಟ್ ಮಾಡ್ಕೊಂಡು ಡ್ಯೂಟಿ ಹೋಗೋಕೆ ಟೈಮ್ ಆಯ್ತು ಅಂತ ರೆಡಿ ಆದ್ವಿ ಎಲ್ಲರೂ. ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.